ನನ್ನ ಹೃದಯದಲ್ಲಿ ಕಳೆದ ದಿವಸಗಳಿಂದ ಒಂದು ಶಬ್ದ, ಈ ತಿಂಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದಾಗ ಮೊಳಗಿದಂಥ ಒಂದು ಶಬ್ದ, ನನ್ನ ಜನರನ್ನು ನಾನು ಪುನಃಸ್ಥಾಪನೆ ಮಾಡ್ತೀನಿ, ಪೂರ್ಣ ಪುನಃಸ್ಥಾಪನೆ. ಐ ವಾಸ್ ಹಿಯರಿಂಗ್ ದ ವರ್ಡ್ ಟೋಟಲ್ ರೆಸ್ಟೋರೇಷನ್, ಟೋಟಲ್ ರೆಸ್ಟೋರೇಷನ್. ಇವತ್ತು ನಾನು ರೆಸ್ಟೋರೇಷನ್ ಕುರಿತು, ರೆಸ್ಟಿಟ್ಯೂಷನ್ ಕುರಿತು ಸಂದೇಶಗಳನ್ನೆಲ್ಲ ಇದಕ್ಕೆ ಮುಂಚೆ ಇಲ್ಲಿ ತೆಗೆದುಕೊಂಡಿದ್ದೇನೆ. ಈ ತಿಂಗಳು ಪರಿಶುದ್ಧಾತ್ಮನ ಸುಮಾರು ಸಾರಿ ಇಲ್ಲಿಂದ ಬೇರೆ ಯಾವುದಾದ್ರೂ ಮೆಸೇಜ್ ನೋಡೋಣ ಅನ್ನೋ ರೀತಿಯಲ್ಲಿದ್ದಾಗ ಪದೇ ಪದೇ ಪರಿಶುದ್ಧಾತ್ಮನು ನನಗೆ ಒಂದೇ ಶಬ್ದ ಮೊಳಗಿಸಿದ್ದು, ಟೋಟಲ್ ರೆಸ್ಟೋರೇಷನ್. ಆಗ ನನ್ನನ್ನೇ ನಾನು ವಿಧಿಯಪಡಿಸ್ಕೊಂಡೆ. ಇವತ್ತಿನ ಚಿಂತೆಗಾಗಿ ಆಧಾರವಾಗಿ ನಾವು ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ, ಎಲ್ಲರಿಗೂ ಸುಪರಿಚಿತವಾಗಿರುವಂಥ ಅಧ್ಯಾಯ. ಯೋವೇಲ್ ಎಂಬ ಹೆಸರಿನ ಅರ್ಥ ಜೆಹೋವಾ ಈಸ್ ಗಾಡ್. ನಿನ್ನೆ ನನ್ನ ಸಂದೇಶದಲ್ಲಿ ಹೀಗೆ ಹೇಳಿದೆ, ಅವರ್ ಗಾಡ್ ಈಸ್ ಎ ಮೋಸ್ಟ್ ಅಥವಾ ಹೈಯೆಸ್ಟ್ ಗಾಡ್, ಪರಾತ್ಪರನಾದ ದೇವರು. ಜೋವೇಲ್ ಯೆಹೋವಾ ಅಥವಾ ಜೆಹೋವಾ ಈಸ್ ಗಾಡ್, ಯೆಹೋವನೇ ದೇವರು ಎಂಬುದು. ನಾನು ಈ ಆಲಯದಲ್ಲಿ ನಿಂತ್ಕೊಂಡು ಪದೇ 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 ನಾನು ಕೂಗಿ ಸಾರುವಂಥ ಒಂದೇ ಒಂದು ಸಂದೇಶ, ಯೆಹೋವನೇ ದೇವರಾಗಿದ್ದಾನೆ. ದ ಮಂತ್ ಆಫ್ ಟೋಟಲ್ ರೆಸ್ಟೋರೇಷನ್, 6ನೇ ತಿಂಗಳು ಜೂನ್ಗೆ ದೇವರು ಕೊಟ್ಟಂಥ ವಾಗ್ದಾನ, ದ ಮಂತ್ ಆಫ್ ಟೋಟಲ್ ರೆಸ್ಟೋರೇಷನ್, ಪೂರ್ಣ ಪುನಃಸ್ಥಾಪನೆಯ ತಿಂಗಳಾಗಿರುತ್ತದೆ. ನಷ್ಟವಾದದ್ದು ಸಮಸ್ತವನ್ನು ದೇವರು ವಾಪಸ್ ತರುವಂತನಾಗಿರ್ತಾನೆ. ದೇವರು ವಾಪಸ್ ತರುವಂತನಾಗಿರ್ತಾನೆ. ಮೈ ಗಾಡ್ ಈಸ್ ಎ ಗಾಡ್ ಆಫ್ ರೆಸ್ಟೋರೇಷನ್. ನನ್ನ ದೇವರು ಪುನಃಸ್ಥಾಪನೆ ಮಾಡುವ ದೇವರು. ಕಳೆದ ಕೆಲ ತಿಂಗಳುಗಳಿಂದ ಕೆಲವರ ಬಿಸ್ನೆಸ್ಗಳು ನಷ್ಟವಾಗಿದೆ, ಕೆಲವರ ಕೆಲಸ ನಷ್ಟವಾಗಿದೆ, ಕೆಲವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ. ಮತ್ತು ಕೆಲವರ ಜೀವಿತ ಜಿಗುಪ್ಸೆಗೆ ಒಳಗಾಗಿದೆ. ಮುಂದೇನು ಎಂಬ ಚಿಂತೆಯಲ್ಲಿ ಕೆಲವರು ಭಾರ ಪಡೋರಿದ್ದಾರೆ. ಇನ್ನು ಇದನ್ನು ಪುನಃ ಹೇಗೆ ನಾನು ಕಟ್ಟಿ ಬೆಳೆಸಿ ತರಲಿಕ್ಕೆ ಸಾಧ್ಯ? ಸಣ್ಣ ಕೈಗಾರಿಕೆಯ ಉದ್ಯಮಿಗಳು, ಸಣ್ಣದಾದ ಬಿಸ್ನೆಸ್ ಆರಂಭಿಸಿದವರು, ಆಗ ತಾನೇ ಅಂಬೆಗಾಲ ಹಾಕಿ ಮೇಲಕ್ಕೆ ಬರ್ತಿದ್ದಂಥ ಸಮಯದಲ್ಲಿ ಕೋವಿಡ್-19 ಕೊರೋನಾ ವೈರಸ್ಸಿನ ನಿಮಿತ್ತವಾಗಿ ಎಲ್ಲ ನಷ್ಟವಾಯಿತು. ನನಗೆ ಬರಲಿಕ್ಕಿರುವಂಥ ಹಣ ಬರದಂಗೆ ತಡೆ ಹಿಡಿಯಿತು. ಆ ರೀತಿ ಜಿಗುಪ್ಸೆಗೆ ಒಳಗಾಗಿರೋರು, ಖಿನ್ನತೆಗೆ ಒಳಗಾಗಿರುವವರು, ನಷ್ಟವಾಗಿರುವವರು, ನಿಮಗೊಂದು ಶುಭ ಸಂದೇಶ ಇದೆ. ಸತ್ಯವೇದ ಗ್ರಂಥದಲ್ಲಿ ಯೋವೇಲ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 25, 26 ಮತ್ತು 27ನೇ ವಚನವನ್ನು ಈ ತಿಂಗಳು ನಿಮಗೆ ಒಂದು ಪ್ರವಾದನೆ ಶಬ್ದವಾಗಿ ದೇವರು ಕೊಟ್ಟಿರೋ ಅಭಿಷೇಕದಲ್ಲಿ ನಿಂತ್ಕೊಂಡು ಕ್ರಿಸ್ತನಲ್ಲಿ ಆಶ್ರಯ ಇಟ್ಕೊಂಡು ನಾನು ನಿಮಗಾಗಿ ರಿಲೀಸ್ ಮಾಡ್ತೇನೆ. ಗಮನಿಸ್ರಿ, ಸತ್ಯವೇದ ಗ್ರಂಥದಲ್ಲಿರುವ ವಾಕ್ಯಗಳು, ಅದಾದ ಕಾಲಗಳಲ್ಲಿ ದೇವರು ಕೊಡುವಂಥ ವಾಗ್ದಾನಗಳು, ಇದು ಎಲ್ಲ ಕಾಲದಲ್ಲಿ ಎಲ್ಲ ಮನುಷ್ಯರಿಗೂ ಇದು ಅನ್ವಯಿಸುವಂಥದ್ದಾಗಿರುತ್ತೆ. ನಾನು ನಿಮಗಾಗಿ ಓದ್ತೇನೆ.
Book of Joel, chapter 2, verse 25 to 27. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನಂಬರ್ 1, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನೀವು ದುಃಖ ಪಡೋದಿಲ್ಲ. ನಿಮ್ಮ ಬಾಯಿಯಲ್ಲಿ ಸ್ತೋತ್ರ ಸ್ತುತಿಗಳು ದೇವರ ಮೊಳಗಿಸ್ತಾನೆ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಇಸ್ರಾಯೇಲ್ನ ಮಧ್ಯದಲ್ಲಿ ನೆಲೆಯಾಗಿದ್ದೀನಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡೋರು. ನಾನೇ ನಿಮ್ಮ ಮಧ್ಯದಲ್ಲಿ ನೆಲೆಯಾಗಿದ್ದು ಅದ್ವಿತೀಯನಾದ ದೇವರು, ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೋಸನ ಪುಸ್ತಕ 9ನೇ ಅಧ್ಯಾಯದ 14ನೇ ವಾಕ್ಯ. ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರ ಆಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲವೃಕ್ಷಗಳನ್ನು ಬೆಳೆಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ಪ್ರಕಟಣೆ ಪುಸ್ತಕ 21:5. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಹೀಗೋ ಎಲ್ಲವನ್ನ ಹೊಸದು ಮಾಡ್ತೇನೆ ಅಂದನು. ಮತ್ತು ಒಬ್ಬನು, ನನಗಿದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. 3 ವಾಕ್ಯಗಳನ್ನು ನಾನು ನಿಮ್ಮ ಮುಂದೆ ಓದಿದೆ. ಒಂದು, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ ತಿಂದು ಬಿಟ್ಟಂಥ ಸಂವತ್ಸರಗಳನ್ನು, ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಹಿಂತಿರುಗಿ ಕೊಡ್ತೀನಿ. ಆಮೋಸನ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ಹಾಳು ಬಿದ್ದಂಥ ಪಟ್ಟಣಗಳನ್ನು ಪುನಃ ಕಟ್ಟುವೆನು. ನಷ್ಟವಾಯಿತು, ಮುಗೀತು, ಮುರಿದೋಯ್ತು, ಹಾಳು ಬಿತ್ತು ಎನ್ನುವಂಥ ವಿಷಯಗಳ ಮೇಲೆ ಜೂನ್ ತಿಂಗಳಲ್ಲಿ ದೇವರ ಹಸ್ತ ಚಲಿಸಲಿಕ್ಕೆ ಹೋಗುವಂಥದ್ದಾಗಿದೆ. ಆಮೆನ್. ದೇವರ ಆತ್ಮ ನನಗೆ ಹೀಗೆ ಹೇಳಿದನು, ಸೈತಾನನು ಯಾವಾಗಲೂ ಮಾಡುವಂಥ ಒಂದು ಕಾರ್ಯ, ದೈವ ಜನರ ಬಾಯಿಂದ ಸ್ತುತಿಯನ್ನು ತೆಗಿಬಾರ್ದು. ಅವರು ಸ್ತುತಿ ಮಾಡಂಗಿಲ್ಲ, ಅವರ ಸಂತೋಷ ಹೊರಗಡೆ ಬರಂಗಿಲ್ಲ, ಅವರ ಆತ್ಮಿಕವಾಗಿ ಸಂತೋಷ ಪಡಂಗಿಲ್ಲ. ಅವರ ಜಾಯ್, ಅವರ ಆ ಸಂತೋಷವನ್ನು ಕಸಿದುಕೊಳ್ಳೋದು ಸೈತಾನನ ತಂತ್ರವಾಗಿರುತ್ತದೆ. ಪರಿಶುದ್ಧಾತ್ಮನು ನನಗೆ ಹೀಗೆ ಹೇಳಿದನು, ಕೆಲ ಕುಟುಂಬಗಳಲ್ಲಿ, ಕೆಲ ವ್ಯಕ್ತಿಗಳಲ್ಲಿ, ಈವನ್ ಕೆಲ ಪಾಸ್ಟರ್ಸು, ಕೆಲ ಸೇವಕರುಗಳು, ಸೇವೆ ಮಾಡ್ತಾ ಇರುವವರು, ಮಿನಿಸ್ಟ್ರಿಯಲ್ಲಿರೋರು, ದೇ ಲಾಸ್ಟ್ ದೇರ್ ಜಾಯ್, ಅವರ ಸಂತೋಷವನ್ನು ಅವರು ಕಳ್ಕೊಂಡಿದ್ದಾರೆ. ಸಮ್ವೇರ್ ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದ್ರು, ನನ್ನ ಜನರಿಗೆ ಹೇಳು, ಎಲ್ಲಿ ನನ್ನ ಜನರ ಸಂತೋಷವನ್ನು ಸೈತಾನನು ಕಸಿದುಕೊಂಡಿದ್ದಾನೋ, ಈ ತಿಂಗಳು ನಂಬೋದಾದರೆ ಈ ತಿಂಗಳು ನಷ್ಟವಾದ ಸಂತೋಷವನ್ನು ನಾನು ವಾಪಸ್ಸು ನನ್ನ ಜನರಿಗೆ ತಿರುಗಿಸ್ಕೊಡ್ತೀನಿ ಅಂತ ದೇವರ ವಾಕ್ಯದಲ್ಲಿ ದೈವ ಮಕ್ಕಳಿಗೆ ಒಂದು ದೃಢ ನಿಶ್ಚಯ ಇದೆ. ನೆಹೆಮೀಯನ ಪುಸ್ತಕ 8:10 ನಾವು ಕಾಣ್ತೇವೆ. 8:10 ಇದಲ್ಲದೆ ಹೆಸರಿನವರಿಗೆ ಹೋಗಿ ಮೃಷ್ಟಾನ್ನವನ್ನು, ಮಧುರ ಪಾನವನ್ನು ತೆಗೆದುಕೊಳ್ಳ್ರಿ, ತಮಗೋಸ್ಕರ ಏನು ಸಿದ್ಧ ಮಾಡಿದವರಿಗೆ
ಭಾಗಗಳನ್ನು ಕಳಿಸ್ರಿ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡ್ರಿ. ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಯುವರ್ ಸ್ಟ್ರೆಂತ್. ದೈವ ಮಕ್ಕಳ ಬಲ ಎನ್ನುವುದು ನಾಟ್ ದ ಎಂಟರ್ಟೈನ್ಮೆಂಟ್. ದೈವ ಮಕ್ಕಳ ಆಶ್ರಯ ಎನ್ನುವುದು ಈ ಲೋಕದ ಮನೋರಂಜನೆಯ ಕಾರ್ಯಕ್ರಮಗಳಲ್ಲ. ನಮ್ಮ ಬಲ ಎನ್ನುವುದು, ದೇವ ಮಕ್ಕಳ ಬಲ ಎನ್ನುವುದು ದೇವರು ನಮ್ಮ ಆಶ್ರಯವಾಗಿದ್ದಾನೆ. ದ ಜಾಯ್ ಈಸ್ ದ ಸ್ಟ್ರೆಂತ್ ಆಫ್ ಅವರ್ ಲೈಫ್. ದೇವರಿಂದ ಉಂಟಾಗುವ ಆ ಸಂತೋಷ, ಆನಂದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ದೇವರ ರಾಜ್ಯವಲ್ಲ. ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ಈ ಆನಂದ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿರುವಂಥ ಆನಂದವನ್ನು, ನನ್ನಲ್ಲಿರುವಂಥ ಸಂತೋಷವನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಪೌಲನು ಹೇಳ್ತಾನೆ, ಸಂತೋಷ ಪಡ್ರಿ. ತಿರುಗಿ ನಾನು ನಿಮಗೆ ಹೇಳ್ತೇನೆ, ಸಂತೋಷ ಪಡ್ರಿ. ದೇವರು ಕೊಡುವ ಆಶೀರ್ವಾದಗಳಲ್ಲಿ ವ್ಯಸನ ಇರೋದಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಿನ್ನ ಸಂತೋಷ, ನಿನ್ನ ಕುಟುಂಬದ ಸಂತೋಷ, ನಿನ್ನ ಮಕ್ಕಳ ಭವಿಷ್ಯದ ಸಂತೋಷ, ನಿನ್ನ ಸಭೆಯ ಸಂತೋಷ, ನಿನ್ನ ಕೆಲಸ ಮಾಡುವ ಸ್ಥಳದಲ್ಲಿರುವ ಸಂತೋಷ, ನಿನ್ನ ಬಿಸ್ನೆಸ್ನಲ್ಲಿ ಒಂದು ಸಂತೋಷ, ನಿನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ಸಂತೋಷ, ಇದೆಲ್ಲ ದೇವರು ಕೊಡುವುದು. ಆದರೆ ಸೈತಾನನು ಇದನ್ನು ಕಸಿದುಕೊಳ್ತಾನೆ. ಆದರೆ ಇವತ್ತು ನಾನು ನಿಮಗೊಂದು ಶುಭ ವಾರ್ತೆಯನ್ನು ಹೇಳ್ತೀನಿ. ಜೂನ್ ತಿಂಗಳಲ್ಲಿ ಪರಿಶುದ್ಧಾತ್ಮ ನನಗೆ ಹೇಳಿದನು, ಯಾವ ಸೈತಾನನು ನಿಮ್ಮ ಸಂತೋಷವನ್ನು ಕಸಿದುಕೊಂಡ್ರು, ನಿಮ್ಮ ಮನೆಯಲ್ಲಿದ್ದಂಥ ಆ ಆರಾಧನೆಯ ಸಂತೋಷ, ಹಲ್ಲೆಲೂಯಾ, ಆ ಸಂತೋಷದ ಕೊಂಡಾಟದ ಆ ಸೆಲೆಬ್ರೇಷನನ್ನು ಎಲ್ಲಿ ಅವನು ನಾಶ ಮಾಡೋಕ್ಕೆ ನೋಡಿದನೋ, ಈ ತಿಂಗಳು ಜೂನ್ ತಿಂಗಳಲ್ಲಿ ದೇವರು ಅದನ್ನು ನಿಮಗೆ ಪುನಃ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. 51ನೇ ಕೀರ್ತನೆ 12ನೇ ವಾಕ್ಯ ಹೇಳ್ತದೆ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನಿನ್ನ ರಕ್ಷಣೆ ಆನಂದವನ್ನು, ದೇವ ಮಕ್ಕಳಿಗೆ ಆನಂದ ಎನ್ನುವುದು ಅವನ ರಕ್ಷಣೆಯಲ್ಲಿ. ಒಬ್ಬನ ಕ್ರಿಸ್ತನನ್ನು ಅಂಗೀಕರಿಸುವಾಗ ಅವನ ನೂತನ ಸೃಷ್ಟಿಯಾಗಿರುವ ಅವನ ಒಳಗಡೆ ಅಂದೆಂದೂ ಕಾಣದೇ ಇದ್ದಂಥ ಒಂದು ಆನಂದ. ಎಲ್ಲರೂ ದುಃಖ ಪಡುವಾಗ ಅವನು ಹಲ್ಲೆಲೂಯಾ ಹಾಡಿ ಸ್ತೋತ್ರ ಹೇಳ್ತಾನೆ. ಎಲ್ಲ ಪ್ರತಿಕೂಲಗಳ ಮಧ್ಯದಲ್ಲಿ ಅವನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿರ್ತಾನೆ. ಆದರೆ ಆ ಸಂತೋಷಕ್ಕೆ ಶತ್ರು ಕೈ ಹಾಕಿರುವಾಗ ದೇವರ ಆತ್ಮನು ಹೇಳ್ತಾನೆ, ನನ್ನ ದೇವರು ಕೈ ಕಟ್ಟಿ ಕುಂತಿಲ್ಲ. ನನ್ನ ಜನರಿಗೆ ನಷ್ಟವಾಗಿರುವ ಸಂತೋಷವನ್ನು, ನಷ್ಟವಾಗಿರುವ ಆನಂದವನ್ನು ನಾನು ವಾಪಸ್ಸು ಕೊಡುವ ತಿಂಗಳಾಗಿರುತ್ತದೆ. ಇವತ್ತು ನನ್ನನ್ನು ಕೇಳುವ ದೇವ ಮಕ್ಕಳೇ, ಜೂನ್ ತಿಂಗಳಲ್ಲಿ ದೇವರು ಪೂರ್ಣ ಪುನಃಸ್ಥಾಪನೆ ಮಾಡುವ ತಿಂಗಳಾಗಿರೋದ್ರಿಂದ ನಿಮಗೆ ಎಲ್ಲಿ ನಷ್ಟವಾಗಿದೆ, ಖಿನ್ನತೆಗೆ ಒಳಗಾಗಿದ್ದೀರಾ, ಯಾರಾದರೂ ಡಿಪ್ರೆಷನ್ಗೆ ಹೋಗಿದ್ದೀರಾ, ಮನಸ್ಸೋತೋಗಿದ್ದೀರಾ, ನಿರಾಶೆಯಾಗಿದ್ದೀರಾ, ಜಿಗುಪ್ಸೆಗೆ ಒಳಗಾಗಿದ್ದೀರಾ, ಅಯ್ಯೋ ಜೀವನ ಬೇಡಪ್ಪ, ಇನ್ನು ನನಗೆ ಬದುಕಕ್ಕಾಗೋದಿಲ್ಲ, ಇದನ್ನೆಲ್ಲ ಮತ್ತೆ ನಾನು ಹೇಗಪ್ಪ ಕಟ್ಟಿ ಬರೋದು, ಭಯಪಡಬೇಡ. ನೀನು ಅರಿಯದೆ ನಿನಗೋಸ್ಕರ ಕಟ್ಟುವ ಕೆಲಸಕ್ಕೆ ಒಬ್ಬನು ಕೈ ಹಾಕಿದ್ದಾನೆ. ಅವನ ಹೆಸರು ಯೆಹೋವ ದೇವರಾಗಿದ್ದಾನೆ. ಆದ್ರಿಂದ ಹಬಕ್ಕೂಕನು ಹೇಳ್ತಾನೆ, ಹಬಕ್ಕೂಕನ ಪ್ರವಚನ ಗ್ರಂಥ 3ನೇ ಅಧ್ಯಾಯ 17, 18, 19 ವಾಕ್ಯಗಳನ್ನು ಗಮನಿಸ್ರಿ. ಆಹಾ, ಅಂಜೂರದ ಮರವು ಚಿಗುರದಿದ್ರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ರು, ಎಣ್ಣೆ ಮರಗಳ ಉತ್ಪತ್ತಿಯು
ಶೂನ್ಯವಾದರು. ಹೊಲ ಗೆದ್ದೆಗಳು ಆಹಾರವನ್ನು ಕೊಡದೆ ಹೋದರು. ಹಿಂಡು ಅಟ್ಟಿ ಹೊಳಗಿಂದ ನಾಶವಾದರು. ಮಂದೆಯು ಕೊಟ್ಟಿಗೆ ಹೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ಬ್ಯೂಟಿಫುಲ್. ಇವತ್ತು ದೇವ ಮಕ್ಕಳೊಂದು ಚಾಲೆಂಜ್ ತಗೊಳ್ಕೊಡ್ರಿ. ನನ್ನನ್ನು ವೀಕ್ಷಿಸ್ತಿರುವ ಪ್ರತಿಯೊಂದು ದೇವ ಮಕ್ಕಳು ಈಗ ಹೇಳಬೇಕು, ಕೆಲಸ ಇದೆಯೋ ಕೆಲಸ ಇಲ್ಲವೋ, ಪಾಕೆಟಲ್ಲಿ ಹಣ ಇದೆಯೋ ಹಣ ಇಲ್ಲವೋ, ಮನೆಯಲ್ಲಿ ದವಸ ಧಾನ್ಯ ಇದೆಯೋ ಇಲ್ಲವೋ, ಹಲ್ಲೆಲೂಯ, ಅದಿಲ್ಲ ಇದಿಲ್ಲ ಅಂತ ಕೊರತೆ ಪಟ್ಟು ಶೋಕವಾಗಿ ಶೋಕದ ಮುಖವನ್ನು ಹಾಕ್ಕೊಂಡು ಇರೋದಕ್ಕೆ ಶತ್ರು ಇಷ್ಟಪಡುವಾಗ ನಾನು ಹೇಳ್ತೇನೆ, ದೈವ ಮಕ್ಕಳು ಇದೇನು ಇಲ್ಲದಿದ್ದರು ಅವರು ದೇವರಿಗೆ ಸ್ತುತಿಯನ್ನು ಮಾಡ್ತಾರೆ, ದೇವರನ್ನ ಕೊಂಡಾಡುವಂತರಾಗಿದ್ದಾರೆ. ಇವತ್ತು ಅಂಥ ದೈವ ಮಕ್ಕಳಿಗಾಗಿ ದೇವರು ಹೇಳ್ತಾನೆ, ನಷ್ಟವಾಗಿರುವ ನಿನ್ನ ಸಂತೋಷವನ್ನು, ನಿನ್ನ ಆನಂದವನ್ನು ನಾನು ಪುನಃಸ್ಥಾಪನೆ ಮಾಡುವಂತನಾಗಿದ್ದೇನೆ. ಜೂನ್ ತಿಂಗಳು ಗಾಡ್ ವಿಲ್ ರಿಸ್ಟೋರ್ ಯುವರ್ ಜಾಯ್. ಗಾಡ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಜಾಯ್. ನಿನ್ನ ಸಂತೋಷವನ್ನು ದೇವರು ವಾಪಸ್ ತರ್ತಾನೆ. ಹಲ್ಲೆಲೂಯ. ಕೆಲವರಿಗೆ ಗೊತ್ತು, ಎಲ್ಲ ಇದ್ದರೂ ಅವರು ಸಂತೋಷ ಪಡೋಕ್ಕಾಗೋದಿಲ್ಲ. ಲೆಟ್ ಮೀ ಟೆಲ್ ಯು ಒನ್ ಥಿಂಗ್. ಸಂತೋಷ ಎನ್ನೋದು ಸೂಪರ್ ಮಾರ್ಕೆಟಲ್ಲಿ ಹಣ ಕೊಟ್ಟು ಕೊಂಡುಕೊಳ್ಳುವಂಥ ಸಾಮಗ್ರಿ ಅಲ್ಲ. ಸಂತೋಷ ಎನ್ನೋದು ಆತ್ಮನ ಫಲ. ಪರಿಶುದ್ಧಾತ್ಮನ ನಿನ್ನ ಒಳಗಡೆ ಇದ್ದಾಗ ಅದರ ಫಲ ಯಾವಾಗ ಗೊತ್ತಾ ಹೊರಗಡೆ ಬರೋದು? ನಿನಗೇನು ಇಲ್ಲದೆ ಇರುವಾಗಲೂ ನಿನ್ನ ಮುಖ ಕಳೆಗುಂದಿರೋದಿಲ್ಲ, ನಿನ್ನ ಮುಖದಲ್ಲಿ ಒಂದು ಪ್ರಕಾಶ ಇರುತ್ತದೆ. ಯಾಕೆ ಗೊತ್ತಾ? ದೇವರನ್ನು ಸೇವಿಸುವವರಿಗೂ ದೇವರಿಗನ್ನ ಸೇವಿಸದೇ ಇರುವವರ ತಾರತಮ್ಯ ಕಾಣುವುದೇ ಆ ಮುಖದ ಕಳೆಯಲ್ಲಿ ಕೊಳೆಯಲ್ಲ. ದೇವರ ವಾಕ್ಯ ಹೇಳುತ್ತದೆ. ಹಬಕ್ಕೂಕನು ಹೇಳ್ತಾನೆ, ಅಂಜೂರದ ಮರವು ಚಿಗುರುತ್ತಿದ್ರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ರು, ಎಣ್ಣೆ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರ ಪದಾರ್ಥಗಳನ್ನು ಕೊಡದೆ ಹೋದ್ರು, ಹಿಂಡು ಅಟ್ಟಿ ಒಳಗಡೆಯಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ಇವತ್ತು ಕೆಲವರು ಹೇಳಲಿ, ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯ ವಿಶ್ವಾಸಿಗಳಲ್ಲಿ ಹೇಳಿ, ಏನೆಲ್ಲ ಬಂದರು, ಎಷ್ಟೆಲ್ಲ ಲಾಕ್ಡೌನ್ ಆದ್ರೂ, ಏನೆಲ್ಲ ಕಷ್ಟ ಬಂದ್ರು, ನನ್ನ ಸ್ತೋತ್ರ ನಿಲ್ಲಿಸೋಕ್ಕಾಗೋದಿಲ್ಲ, ನನ್ನ ಆರಾಧನೆ ನಿಲ್ಲಿಸೋಕ್ಕಾಗಲ್ಲ, ನನ್ನ ದೇವರಲ್ಲಿ ಇರುವಂಥ ಆ ಸಂತೋಷವನ್ನು ಯಾರಿಗೂ ಕಸಿದುಕೊಳ್ಳೋಕ್ಕಾಗೋದಿಲ್ಲ. ಆ ತೀರ್ಮಾನಕ್ಕೆ ಬರುವವರಿಗೋಸ್ಕರ ನನ್ನ ದೇವರು ಹೇಳ್ತಾನೆ, ನಾನು ನನ್ನ ಜನರ ಸಂತೋಷವನ್ನು, ಆನಂದವನ್ನು ನಾನು ವಾಪಸ್ಸು ಹಿಂತಿರುಗಿ ಸ್ಥಾಪಿಸಲಿಕ್ಕೆ ಹೋಗ್ತೇನೆ. 19ನೇ ವಾಕ್ಯ ಹೇಳ್ತದೆ, ಕರ್ತನಾದ ಯೆಹೋವನೇ ನನ್ನ ಬಲ. ಕರ್ತನಾದ ಯೆಹೋವನು ನನ್ನ ಬಲ. ಆತನು ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಚುರುಕು ಮಾಡಿ. ಇವತ್ತು ಕೆಲವರ ಸ್ಟ್ರಗಲ್ ಮಾಡ್ತಾ ಇರೋರು, ಮುಂದಕ್ಕೆ ಹೋಗೋಕ್ಕಾಗದೇ ಇರುವವರು, ನಿಂತು ಬಿಟ್ಟವರು, ಓಡಕ್ಕಾಗೋದಿಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ ಎನ್ನುವವರ ಕಾಲುಗಳನ್ನು, ಇಫ್ ಯು ಬಿಲೀವ್, ನೀವು ನಂಬೋದಾದರೆ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಚುರುಕು ಮಾಡಿ, ನಡೀದಿರೇ ಇರುವ ಕಾರ್ಯಗಳು, ಆಗದೇ ಇರುವ ಕಾರ್ಯಗಳು, ಸ್ಟ್ರಕ್ ಆಗಿ ಹೋಗಿರುವಂಥದ್ದು, ಮೂವ್ ಮಾಡೋಕ್ಕಾಗದೇ ಇರೋದನ್ನು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಅದನ್ನು ಚುರುಕು ಮಾಡಿ, ಜಿಂಕೆಯ ಕಾಲುಗಳಂತೆ ಚುರುಕು ಮಾಡಿ ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸ್ತಾನೆ. ಉನ್ನತ ಪ್ರದೇಶಗಳಲ್ಲಿ. ಯು ವಿಲ್ ನಾಟ್ ಇನ್ ದ ಡೌನ್. ಕೆಳಮಟ್ಟದಲ್ಲ. ದೇವರು ನಿನ್ನ ನಡೆಸೋದು ಅವನ ಉನ್ನತ ಮಟ್ಟಗಳಲ್ಲಿ, ನೀನು ಅರಿಯದೇ ಇರುವ ಲೆವೆಲ್ನಲ್ಲಿ. ದೇವರು, ಐ ಡೋಂಟ್ ನೋ, ಪ್ರಾಫಿಟಿಕಲ್ ವರ್ಡ್ ಗಾಡ್ ಹ್ಯಾಸ್ ಗಿವನ್ ಟು ಮೀ. ದೇವರು ನನಗೆ ಕೊಟ್ಟಿದ್ದಾನೆ, ಅದನ್ನು ನಾನು ಕೂಗಿ ಹೇಳ್ತಾ ಇದ್ದೇನೆ. ಇವತ್ತು ನಂಬುವ ದೇವ ಮಕ್ಕಳು ಕೂಗಿ ಹೇಳ್ರಿ, ನಾನು ಕೆಳಮಟ್ಟದಲ್ಲ, ಉನ್ನತ ಸ್ಥಾನಗಳಲ್ಲಿ, ಉನ್ನತ ಪ್ರದೇಶಗಳಲ್ಲಿ, ಉನ್ನತವಾದಗಳ ಮೇಲೆ ನಾನು ಆಳ್ವಿಕೆ ಮಾಡತಕ್ಕಂತೆ ಅಲ್ಲಿ ನನ್ನ ದೇವರ ಕರ ನನ್ನನ್ನು ನಡೆಸುವಂಥದ್ದಾಗಿದೆ.
ದೇವರ ವಾಕ್ಯ ಹೇಳ್ತದೆ, ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಚುರುಕು ಮಾಡ್ತಾನೆ. ನಾನು ಸೋತು ಹೋಗೋದಿಲ್ಲ. ಈ ಕಾಲುಗಳು ಚಲಿಸದೇ ಇರೋದ ಕಾರಣ ಏನು ಗೊತ್ತಾ? ಬಳಲಿ ಹೋದಾಗ, ಸುಸ್ತಾದಾಗ ನಡೀರಿ ಅಂದರೆ ಹಾಗಲ್ರಿ, ಯಾಕೋ ಸುಸ್ತಾಗ್ತಾ ಇದೆ. ಜೀವನದಲ್ಲಿ ಸುಸ್ತಾಗಿರುವವರಿಗೆ ಈ ತಿಂಗಳು ದೇವರ ಆತ್ಮನು ಹೇಳ್ತಿದ್ದಾನೆ, ಜೂನ್ ತಿಂಗಳು ನಿನ್ನ ಲೈಫ್ನಲ್ಲಿ ದೇವರು ಪೂರ್ಣವಾದ ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. ನಂಬರ್ 1, ನಿನಗೆ ನಷ್ಟವಾಗಿರುವ ಸಂತೋಷವನ್ನು, ಆನಂದವನ್ನು ದೇವರು ವಾಪಸ್ ತರಲಿಕ್ಕೆ ಹೋಗ್ತಾ ಇದ್ದಾನೆ. ಆನಂದ ಎಲ್ಲಿ ನಷ್ಟ ಆಯಿತು, ನಿನ್ನ ಜೀವನದಲ್ಲಿ ಎಲ್ಲಿ ನಿನಗೆ ಭಾರವಾಯಿತು, ಎಲ್ಲಿ ನಿನಗೆ ಇಕ್ಕಟ್ಟಾಯಿತು, ಎಲ್ಲಿ ನಿನಗೆ ಪ್ರಯಾಸವಾಯಿತು, ಆ ಮಂಡಲದಲ್ಲಿ ದೇವರು ನಷ್ಟವಾದಂಥ ಆನಂದವನ್ನು ವಾಪಸ್ ನಿನಗೆ ತಂದು ಕೊಡುವಂಥ ತಿಂಗಳಾಗಿರುತ್ತದೆ. ನಂಬರ್ 2, ಎರಡನೇದಾಗಿ ಪರಿಶುದ್ಧಾತ್ಮನು ಹೇಳಿದನು, ನಿನ್ನ ಆರೋಗ್ಯವನ್ನು ನಾನು ರಿಸ್ಟೋರ್ ಮಾಡ್ತೀನಿ. ಮಾನಸಿಕವಾದ ಖಿನ್ನತೆಗೆ ಒಳಗಾದಾಗ ಶಾರೀರಿಕವಾದ ಬಲಹೀನತೆಗಳು ಬರುತ್ತೆ. ವೈದ್ಯರ ಬಳಿಗೆ ಹೋದರೆ ಅವ್ರು ಚೆಕ್ ಮಾಡಿ ಹೇಳ್ತಾರೆ, ಎಲ್ಲ ನಾರ್ಮಲ್ ಇದೆ, ಯೋಚನೆ ಮಾಡಬೇಡ್ರಿ, ಟೆನ್ಷನ್ ತಗೊಂಬೇಡ್ರಿ, ಒತ್ತಡ ತಗೊಂಬೇಡ್ರಿ. ಕೆಲವರು ಆರೋಗ್ಯ ಕುಸಿತಾ ಇದೆ, ಕೆಲವರ ಆರೋಗ್ಯಕ್ಕೆ ಬಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ದಿನ ದಿನ ಆರೋಗ್ಯ ನಷ್ಟವಾಗ್ತಾ ಇದೆ, ರೋಗ ಹೆಚ್ಚಾಗ್ತಾ ಇದೆ. ಒಂದು ಬಿಟ್ಟು ಮತ್ತೊಂದು ಎನ್ನುವ ಹಾಗೆ ಹೇಗೆ ಹೊರಗಡೆ ಬರೋದು ಆಗ್ತಾ ಇಲ್ಲ. ಇವತ್ತು ದೇವರ ಆತ್ಮನೇ ಹೇಳ್ತಾನೆ, ಅವನ ಬಾಸುಂಡೆಗಳಿಂದ ಅವನು ನಿಮ್ಮನ್ನು ಗುಣ ಮಾಡಿದ ಯೆಹೋವನು. ಮಾಡ್ತೀನಿ ಅಂತಲ್ಲ, ಆಲ್ರೆಡಿ ಇಟ್ ಈಸ್ ಡನ್. ಅವನು ಮಾಡಿದ್ದಾನೆ. ನೀನು ಮಾಡಬೇಕಾದಷ್ಟೇ ಆ ಸೌಖ್ಯವನ್ನು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಅದನ್ನು ಸ್ವೀಕರಿಸಬೇಕು. ಯು ಮಸ್ಟ್ ಬಿಲೀವ್ ಅಂಡ್ ರಿಸೀವ್ ದ ಹೀಲಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 30, 30ನೇ ಅಧ್ಯಾಯದ 17ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇದು ಚೀಯೋನ್ ಯಾರಿಗೂ ಬೇಡವಾಗಿರುವ ನಗರಿ ಎಂದು ಜನರು ಹೇಳಿ ನಿನ್ನನ್ನು ಭ್ರಷ್ಟಳೆಂದು ನಾನು ಸಹಿಸಲಾರದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಚೀಯೋನ್ ಯಾರಿಗೂ ಬೇಡ, ಭ್ರಷ್ಟ, ಎಲ್ಲರಿಂದಲೂ ಮೂಲೆ ಗುಂಪಾಗಿರುವ ನಿನ್ನನ್ನು ತಳ್ಳಿಬಿಟ್ಟ ನಿನ್ನನ್ನು ನನ್ನ ದೇವರು ಅವನು ಇನ್ನೂ ಸಹಿಸ್ಕೊಂಡಿರೋದಿಲ್ಲ, ಇನ್ನು ನೋಡ್ಕೊಂಡಿರೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ನಿನ್ನನ್ನು ಸೌಖ್ಯ ಮಾಡುವ ಯೆಹೋವನಾಗಿದ್ದಾನೆ. ಅವನು ನಿನ್ನನ್ನು ಸೌಖ್ಯ ಮಾಡುವ ಯೆಹೋವನಾಗಿದ್ದಾನೆ. ಇವತ್ತು ಕೆಲವರ ರೋಗ ಸೌಖ್ಯಗಳು ನಡೆಯುವಂಥ ಸಮಯವಾಗಿರುತ್ತದೆ. ಈ ತಿಂಗಳು ಅಮಾನುಷಿಕವಾಗಿ ಪರಿಶುದ್ಧಾತ್ಮನು ನಿಮ್ಮನ್ನು, ನೀವು ನಿರೀಕ್ಷಿಸದೇ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿಮ್ಮನ್ನು ಸೌಖ್ಯ ಮಾಡಲಿಕ್ಕೆ ಹೋಗ್ತಾನೆ. ನಂಬುವ ದೈವ ಮಕ್ಕಳು ಆಮೇಲೆ ಹೇಳ್ರಿ, ನಿಮ್ಮ ರೋಗ ಎಷ್ಟೇ ಹಳೆಯದಾಗಿರಲಿ, ಯಾವ ಭಾರದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ, ಮೂಳೆ ರೋಗನ, ಚರ್ಮ ರೋಗನ, ಅಲರ್ಜಿಕಲ್ ಪ್ರಾಬ್ಲಮ್, ಅಥವಾ ನಿನ್ನ ಇಂಟೆಸ್ಟೈನ್ಗಳಲ್ಲಿ, ನಿನ್ನ ಸಣ್ಣ ಕರಳು ದೊಡ್ಡ ಕರಳಿನಲ್ಲೋ, ಶ್ವಾಸಕೋಶದಲ್ಲೋ, ಹೃದಯದಲ್ಲೋ, ಅಥವಾ ನಿನ್ನ ಬ್ರೈನ್ನಲ್ಲೋ, ಅಥವಾ ನಿನ್ನ ಕಣ್ಣಿನ ದೃಷ್ಟಿಯಲ್ಲೋ, ನಿನ್ನ ಕಿವಿಯಲ್ಲೋ, ಅಥವಾ ನಿನ್ನ ಮಾಂಸ ಖಂಡಗಳಲ್ಲೋ, ಎಲ್ಲಿ ನಿನಗೆ ರೋಗ, ಎಲ್ಲಿ ನಿನ್ನನ್ನು ಬಾಧಿಸ್ತಾ ಇದೆ, ಕೂಡ ಇದು ಆಕ್ರಮಿಸ್ತಾ ಇದೆಯಾ, ಈ ವೇದನೆಯಿಂದ ನಿನ್ನ ಜೀವನ ಜಿಗುಪ್ಸ ಆಗ್ತಾ ಇದೆಯಾ, ಈ ತಿಂಗಳು ದೇವರ ಆತ್ಮನೇ ಹೇಳ್ತಾನೆ, ನಾನು ನಿನ್ನ ಆರೋಗ್ಯವನ್ನು ಪೂರ್ಣವಾಗಿ ಪುನಃಸ್ಥಾಪನೆ ಮಾಡ್ತೇನೆ. ನಿನಗೆ ನಷ್ಟವಾಗಿರುವ ಆರೋಗ್ಯವನ್ನು ನಾನು ಪೂರ್ಣವಾಗಿ ಪುನಃಸ್ಥಾಪನೆ ಮಾಡ್ತೇನೆ. ಯಾವ ಡಾಕ್ಟರ್ ನಿನ್ನನ್ನು ರಿಜೆಕ್ಟ್ ಮಾಡಿದ್ರು, ಕೆನಾಟ್ ಬಿ ಹೀಲ್ಡ್, ಸೌಖ್ಯ ನಡೆಯೋದಿಲ್ಲ, ನಿನ್ನ ಆಯುಷ್ಕಾಲ ಪೂರ್ತಿಯಾಗಿ ಗುಳಿಗೆ ತಗೋಬೇಕು ಅಂತ ಹೇಳಿದ್ರು. ಇವತ್ತು ನಾನು ನಿನಗೆ ಒಂದು ಶುಭ ಸಂದೇಶ ಹೇಳ್ತೇನೆ. ದೇವರ ವಾಕ್ಯ ಹೇಳ್ತದೆ, ಭ್ರಷ್ಟಳೆಂದು ತಳ್ಳಿಬಿಟ್ಟದನ್ನು ನನ್ನ ದೇವರಿನ ಸಹಿಸಲಾರನು. ಅವನು ನಿನ್ನ ಗಾಯಗಳನ್ನು ವಾಸಿ ಮಾಡ್ತಾನೆ, ನಿನ್ನನ್ನು ಗುಣಪಡಿಸಿ ಅವನು ನಿನ್ನ ಬಾಸುಂಡೆಗಳನ್ನು ಅವನು ವಾಸಿ ಮಾಡ್ತಾನೆ.
ಸತ್ಯವೇದ ಗ್ರಂಥ ಹೇಳುತ್ತೆ. ಕೀರ್ತನೆಕಾರನು 27:13 ಹೇಳ್ತಾನೆ, ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಅನುಭವಿಸಲು ದೃಢವಾಗಿ ನಂಬಿದ್ದೇನೆ. ಇವತ್ತು ಕೆಲವರು ನಂಬಲಿ, ಜೀವಲೋಕದಲ್ಲಿ ಐ ಆಮ್ ನಾಟ್ ಬಿಲೀವಿಂಗ್ ದ ಡಾಕ್ಟರ್ಸ್ ರಿಪೋರ್ಟ್, ಐ ಆಮ್ ಬಿಲೀವಿಂಗ್ ಜೀಸಸ್ ಕ್ರೈಸ್ಟ್ ರಿಪೋರ್ಟ್. ಯೇಸುವಿನ ರಿಪೋರ್ಟ್ ಅನ್ನು ನಂಬ್ತೀನಿ. ಡಾಕ್ಟರ್ ರಿಪೋರ್ಟ್ಸ್ ಫ್ಯಾಕ್ಟ್, ಐ ಆಮ್ ನಾಟ್ ಡಿನೈಯಿಂಗ್ ದ ಫ್ಯಾಕ್ಟ್ಸ್. ಆದರೆ ಒಂದು ನೆನಪು ಮಾಡ್ಕೊಳ್ರಿ, ಈ 6ನೇ ತಿಂಗಳು, ಜೂನ್ ತಿಂಗಳು, ಜೆಹೋವಾ ರಾಫಾ ಅವನ ಆರೋಗ್ಯದಾಯಕನು. ಅವನ ಬಾಸುಂಡೆಗಳಿಂದ ಅವನು ನಮ್ಮನ್ನು ಗುಣ ಮಾಡುವವನು. ಇವತ್ತು ನಮ್ಮನ್ನು ಗುಣ ಮಾಡತಕ್ಕಂತೆ ಈ ಸಂದೇಶವನ್ನು ವೀಕ್ಷಿಸ್ತಾ ಇರುವಾಗ ದೇವರು ನನಗೆ ಕೊಟ್ಟಿರುವ ಅಭಿಷೇಕದಲ್ಲಿ ನಿಂತುಕೊಂಡು ಪ್ರತಿಯೊಂದು ವ್ಯಕ್ತಿಗಳನ್ನು, ಪ್ರತಿಯೊಂದು ಕುಟುಂಬಗಳನ್ನು, ನಿನ್ನ ರೋಗ ಎಷ್ಟೇ ಹಳೆಯದಾಗಿರಲಿ, ನೀನು ಅನುಭವಿಸ್ತಿರುವ ಬೇನೆ, ಆ ಬಾಧೆ ಎಷ್ಟೇ ಹಳೆಯದಾಗಿರಲಿ, ಇವತ್ತು ಈ ವಾಕ್ಯವನ್ನು ನಂಬು, ಈ ವಾಕ್ಯವನ್ನು ನಂಬು. ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ನಾನು ವಾಸಿ ಮಾಡುವೆನು. ಐ ವಿಲ್ ಹೀಲ್ ಯುವರ್ wounds. ಮನನೊಂದಿದೆಯಾ? ಶಾರೀರಿಕವಾದಂಥ ರೋಗ, ಮಾನಸಿಕವಾದಂಥ ರೋಗ, ಯಾವುದೇ ರೋಗವಾಗಿರಲಿ, ನಿನ್ನ ಶರೀರದಲ್ಲಿ ಬಾಧಿಸುತ್ತಾ ನಿನ್ನ ಮೂಳೆಗಳು ಕ್ಷಯಿಸಿ ಹೋಗ್ತಾ ಇದೆಯಾ? ನಿನಗೆ ಆ ಉತ್ಸಾಹ ಕುಂದಿ ಹೋಗ್ತಾ ಇದೆಯಾ? ಜೀವನದಲ್ಲಿ ಏನು ಮಾಡೋದಕ್ಕೂ ಆಸಕ್ತಿ ಇಲ್ಲದೆ ಇರೋ ರೀತಿಯಲ್ಲಿ ನಿನ್ನನ್ನು ಮಾನಸಿಕವಾಗಿ ಕುಂದಿಸ್ತಾ ಇರುವಂಥ ಆ ಶಕ್ತಿಗಳು ಇವತ್ತು ಕೀಳಡಗ್ತಾ ಇದೆ. ಕಾರಣ ನನ್ನ ದೇವರ ವಾಗ್ದಾನ, ಈ ತಿಂಗಳು ಅವನು ನಿನ್ನನ್ನು ಮುಟ್ಟಿ ಅವನು ಗುಣಪಡಿಸುವವನಾಗಿದ್ದಾನೆ. ಇಫ್ ಯು ಬಿಲೀವ್, ನೀವು ನಂಬೋದಾದರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ನಂಬರ್ 3, ದೇವರ ಆತ್ಮನು ಹೀಗೆ ಹೇಳಿದ್ರು, ನಮಗೋಸ್ಕರವಾಗಿ ದೇವರು ಶ್ರೇಷ್ಠವಾದ ಮಹತ್ ಕಾರ್ಯಗಳನ್ನು ಅವನು ಈ ತಿಂಗಳು ಮಾಡ್ಲಿಕ್ಕೆ ಹೋಗ್ತಾನೆ. ಐ ಡೋಂಟ್ ನೋ ಹೇಗೆ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎ ಮಿರಾಕಲ್. ನೀವು ಈ ತಿಂಗಳು ನಿಮಗೆ ಅಗೋಚರವಾಗಿರುವಂಥ, ನಿಮಗೆ ಕಣ್ಣಿಗೆ ಕಾಣದೇ ಇರುವಂಥ, ನೀವು ಊಹಿಸಲಿಕ್ಕೆ ಆಗದೇ ಇರುವಂಥ ಒಂದು ಮಹತ್ ಕಾರ್ಯ ದೇವರು ನಿಮಗಾಗಿ ಈ ತಿಂಗಳು ಅವನು ಮಾಡ್ತಾನೆ. ಇಫ್ ಯು ಬಿಲೀವ್, ಶೌಟ್ ಆಮೇನ್. ನೀವು ನಂಬೋದಾದರೆ ಗಟ್ಟಿಯಾಗೋದು ಆಮೇನ್ ಹೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಬುಕ್ ಆಫ್ ಜೋಯಲ್ ಚಾಪ್ಟರ್ 2 2ನೇ ಅಧ್ಯಾಯದ 21ನೇ ವಾಕ್ಯ, ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯವನ್ನು ಮಾಡುವೆನು. ಯೆಹೋವನು, ಗಾಡ್ ವಿಲ್ ಡೂ ಗ್ರೇಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಭೂಮಿ ಇವತ್ತು ಪ್ರಪಂಚದಾದ್ಯಂತ ಎಲ್ಲರ ಒಳಗಡೆ ಇರುವುದು ಆತಂಕ, ಹೆದರಿಕೆ. They lost the joy. ಸಂತೋಷ ನಷ್ಟವಾಯಿತು. ಯಾರ ಮುಖದಲ್ಲೂ ಆ ಸಂತೋಷ ಕಾಣ್ತಾ ಇಲ್ಲ. ಆದರೆ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಭೂಮಿಯೇ, ಭೂಮಿಯಲ್ಲಿರುವ ನಿವಾಸಿಗಳೇ ಹೆದರಬೇಡ್ರಿ, ಡೋಂಟ್ ವರಿ. ದೇವ ಮಕ್ಕಳು, ನೀವು ನಂಬಿಕೆ ಇಟ್ಕೊಳ್ರಿ, ಹೆದರಬೇಡ್ರಿ, ನಿರಾಶೆಗೊಳಗಾಗಬೇಡ್ರಿ, ಖಿನ್ನತೆಗೊಳಗಾಗಬೇಡ್ರಿ, ಉಲ್ಲಾಸ ಪಡ್ರಿ. ಯೆಹೋವನು
ಮಹತ್ ಕಾರ್ಯ ನಿಮಗಾಗಿ ಮಾಡ್ತಾನೆ. ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ, ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಪ್ರವಾದಿಯ ಮಾತುಗಳನ್ನು ಅಂಗೀಕರಿಸ್ತಿರೋ ಬಿಡ್ತಿರೋ, ನಿಮಗೆ ಬಿಟ್ಟಿದ್ದು. ಆದರೆ ನೀವು ನಂಬಲಿಲ್ಲ ಆದರೆ ಅದು ನನಗೆ ವಾಪಸ್ ಬರಲಿ, ನಾನು ನಂಬ್ತೇನೆ. ಕಾರಣ ಏನು ಗೊತ್ತಾ? ಮಹತ್ ಕಾರ್ಯ ದೇವರು ಮಾಡ್ತೀನಿ ಅಂತ ಹೇಳಿದ್ರೆ ಸುಳ್ಳಾಡೋದಕ್ಕೆ ಅವನು ಮನುಷ್ಯನಲ್ಲ, ಅವನು ದೇವರಾಗಿದ್ದಾನೆ. ಐ ಎಕ್ಸ್ಪೆಕ್ಟ್ ಎ ಗ್ರೇಟ್ ಮಿರಾಕಲ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಮಹತ್ ಕಾರ್ಯ, ಸೈನ್ಸ್ ಅಂಡ್ ವಂಡರ್ಸ್, ಸೂಪರ್ ನ್ಯಾಚುರಲ್ ಆಗಿರುವಂಥ ಕೆಲವೊಂದು ಮಿರಾಕಲ್ಸ್. ಐ ಡೋಂಟ್ ನೋ, ಎಲ್ಲೋ ಯಾವತ್ತೋ ಪರಿಚಯ ಆಗಿರೋರು, ಗೊತ್ತು ಗುರಿ ಇಲ್ಲದೆ ಇರೋರು, ನಮ್ಮ ಅಡ್ರೆಸ್ ಹುಡ್ಕೊಂಡು, ನಮ್ಮ ಫೋನ್ ನಂಬರ್ ಹುಡ್ಕೊಂಡು, ನಮ್ಮ ಇಮೇಲ್ ID ಹುಡ್ಕೊಂಡು, ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಿಮಗೋಸ್ಕರ ಬೇಕಾದದನ್ನು ರಿಲೀಸ್ ಮಾಡತಕ್ಕಂತೆ ಒಂದು ಮಹತ್ ಕಾರ್ಯ ದೇವರು ಈ ತಿಂಗಳು ನಿಮಗಾಗಿ ಮಾಡ್ತಾನೆ. ಯು ಥಾಟ್ ಎವ್ರಿಥಿಂಗ್ ಯು ಲಾಸ್ಟ್. ನೀನು ನಂಬಿದ್ರೆ ಎಲ್ಲ ನಷ್ಟವಾಯಿತು, ಎಲ್ಲ ಹೋಯ್ತು, ಮುಗೀತು. ಬಟ್ ಗಾಡ್ ಆಫ್ ಮಿರಾಕಲ್ ವರ್ಕಿಂಗ್ ಗಾಡ್, ನಮ್ಮ ದೇವರು ಅವನ ಅದ್ಭುತದಾಯಕನು, ಅವನ ಹೆಸರೇ ಅದ್ಭುತದಾಯಕನು. ಅವನ ಅದ್ಭುತ ನಿಂತು ಹೋಗಲಿಲ್ಲ. 2000 ವರ್ಷಗಳ ಹಿಂದೆ ಮಾಡಿದ ಅದೇ ಅದ್ಭುತ ಅವನು ಪುನಃ ಮಾಡುವಂತನಾಗಿದ್ದಾನೆ. ನೀನು ನಂಬಿದ್ರೆ ಸಾಕು, ಅದನ್ನು ನೀನು ಕಾಣ್ತೀಯ. ಹಾಲೆಲೂಯ. ಮರಿಯಳು ಹೇಳಿದ್ರು, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಮಾರ್ತಳು ಹೇಳಿದ್ರು, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಯೇಸುವಿಗೆ ಹೇಳಬೇಕಾಗಿರೋದು, ಇಫ್ ಯು ಬಿಲೀವ್ ಯು ವಿಲ್ ಸೀ ದ ಗ್ಲೋರಿ ಆಫ್ ಗಾಡ್. ನೀನು ನಂಬೋದಾದ್ರೆ ದೇವರ ಮಹಿಮೆಯನ್ನ ಕಾಣುವಂತನಾಗಿರುತ್ತೀಯ. ಇವತ್ತು ಜೂನ್ ತಿಂಗಳ ಮೊದಲನೇ ದಿನ 2020. ನಾನು ಪ್ರೊಫೆಸಿ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ದೇವರು ಒಂದು ಮಹತ್ ಕಾರ್ಯ ಮಾಡ್ತಾನೆ. ಡೋಂಟ್ ಬಿ ಸ್ಯಾಡ್. ನೀವು ದುಃಖದಲ್ಲಿ ಇರಬೇಡ್ರಿ, ರಿಜಾಯ್ಸ್. ದೇವರಿಗೆ ಸ್ತೋತ್ರ ಹೇಳಿ. ಅಡ್ವಾನ್ಸ್ ಆಗಿ ಬಿಡುಗಡೆ ಸಿಕ್ಕಿದ ಮೇಲೆ ಅಲ್ಲ, ಅದ್ಭುತ ಸಿಕ್ಕಿದ ಮೇಲೆ ಅಲ್ಲ ಸ್ತೋತ್ರ ಹೇಳಬೇಕಾಗಿರೋದು. ಅಡ್ವಾನ್ಸ್ ಆಗಿ ಇದರ ಒಳಗಡೆ ಕೆಲವರು ಅಡ್ವಾನ್ಸ್ ಆಗಿ ನನ್ನನ್ನು ವೀಕ್ಷಿಸ್ತಾ ಇರುವ ದೈವ ಮಕ್ಕಳು, ಅಲ್ಲಲ್ಲಿ ನೀವು ಆಗಿರುವ ಸ್ಥಳಗಳಲ್ಲಿ ಅಡ್ವಾನ್ಸ್ ಆಗಿ ಈ ತಿಂಗಳು ಯೇಸುವಿನ ನಾಮದಲ್ಲಿ 1ನೇ ತಾರೀಕು ಅದ್ಭುತ, 2ನೇ ತಾರೀಕು ಅದ್ಭುತ, 3ನೇ ತಾರೀಕು ಅದ್ಭುತ, ಒಂದೊಂದು ವಾರ ಅದ್ಭುತ. ಆಮೇಲೆ ನಾನು ನಡೆಯೋದೇ ಅದ್ಭುತ. ಈ ತಿಂಗಳು ನನ್ನನ್ನು ಅದ್ಭುತಕರವಾಗಿ ದೇವರು ನಡೆಸ್ತಾನೆ ಎಂಬ ನಂಬಿಕೆ ಉಳ್ಳ ದೈವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಜಕರಿಯನ ಬರೆದ ಪ್ರವಾದನೆ ಗ್ರಂಥ ಸುನಿರೀಕ್ಷೆ ಉಂಟಾದ ಸೆರೆಯವರೇ, ಸುನಿರೀಕ್ಷೆ ಉಂಟಾದ ಸೆರೆಯವರೇ. ಆ ಪದ ನನಗೆ ಭಾಳ ಇಷ್ಟ ಆಯಿತು. ಇವರು ಸೆರೆಯಲ್ಲಿದ್ದರೂ ಇವ್ರಿಗೊಂದು ಸುನಿರೀಕ್ಷೆ ಉಂಟು. ಸೆರೆಯಲ್ಲಿದ್ದರೂ ಇವ್ರಿಗೊಂದು ಸುನಿರೀಕ್ಷೆ ಇದೆ. ಇವತ್ತು ಯಾವ ಇಕ್ಕಟ್ಟಿನಲ್ಲಿದ್ದರೂ ನಮಗೊಂದು ನಿರೀಕ್ಷೆ ಇದೆ. ಇಲ್ಲಿ ಆ ಪದದಲ್ಲಿ 12ನೇ ವಾಕ್ಯ ನಾನು ಪೂರ್ತಿಯಾಗಿ ಓದ್ತೀನಿ. 9ನೇ ಅಧ್ಯಾಯದ 12ನೇ ವಾಕ್ಯ, ಜಕರಿಯನು ಬರೆದ ಪ್ರವಾದನೆ ಗ್ರಂಥ. ಸುನಿರೀಕ್ಷೆಯಿಂದ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ. ಟರ್ನ್. ನಂಬರ್ 1, ಯು ಮಸ್ಟ್ ಟರ್ನ್. ಎಲ್ಲಿಗೆ? ಟು ಯುವರ್ ಸ್ಟ್ರಾಂಗ್ ಹೋಲ್ಡ್, ನಿನ್ನ ದುರ್ಗಕ್ಕೆ. ನಂಬರ್ 3, ಪ್ರಿಸ್ನರ್ಸ್ ಆಫ್ ಹೋಪ್, ಸೆರೆಯಲ್ಲಿ ಇರುವವರಿಗೂ ನಿರೀಕ್ಷೆ ಇದೆ. ನಂಬರ್ 4, ಒಂದಿನ ಅಲ್ಲ, ನಿನ್ನೆ ನಂಬುದೇ ಅಂತಲ್ಲ, ಕಳೆದ ವರ್ಷ ನಂಬುದೇ ಅಂತಲ್ಲ, ಈವನ್ ಟುಡೇ, ಇವತ್ತು. ನಂಬರ್ 5, ಗಾಡ್ ಇಸ್ ಡಿಕ್ಲೇರಿಂಗ್, ದೇವರು ಹೇಳ್ತಾ ಇದ್ದಾನೆ. ನಂಬರ್ 6, ಐ ವಿಲ್ ರಿಸ್ಟೋರ್, ನಾನು ಪುನಃಸ್ಥಾಪನೆ ಮಾಡ್ತೀನಿ. ನಂಬರ್ 7, ಅದು ಡಬಲ್ ಟು ಯುವರ್ ಟ್ರಬಲ್, ನಿನ್ನ ಜೀವನದಲ್ಲಿ ಆದಂಥ ಎಲ್ಲ ವಿಧವಾದಂಥ
ದುಃಖಕ್ಕೆ ಬದಲಾಗಿ ದುಪ್ಪಟ್ಟಾದ ಸುಖವನ್ನ, ಎರಡರಷ್ಟು ಸುಖವನ್ನ ನಾನು ನಿಮಗೆ ದಯಪಾಲಿಸ್ತೇನೆ. ಒಪ್ಪುವರು ಮಾತ್ರ ಒಂದು ಆಮೆನ್ ಹೇಳ್ರಿ. Hallelujah. God will do the great things. 6ನೇ ತಿಂಗಳು ಜೂನ್ ತಿಂಗಳಲ್ಲಿ ದೇವರು ಸಾಧಾರಣವಾದ ಕಾರ್ಯವನ್ನಲ್ಲ, ಅವನ್ ಮಹತ್ ಕಾರ್ಯವನ್ನ ಮಾಡಲಿಕ್ಕೆ ಹೋಗ್ತಾನೆ. ಕೆಲವರು ಯೋಚನೆ ಮಾಡ್ಬೋದು, ಓಹ್ ಪಾಸ್ಟ್ರೇ, ಇದು ಎಲ್ಲ ಸಾರಿನೂ ನಾವು ಕೇಳುವಂಥ ವಾರ್ತೆ, ಆದರೆ ನನ್ನ ಜೀವನದಲ್ಲಿ ಮಾತ್ರ ಏನು ಅದ್ಭುತ ನಡೀಲ್ಲ. ಬ್ರದರ್ ಸಿಸ್ಟರ್, ನೀನು ನಂಬದೇ ಇರೋದ್ರಿಂದ ನಡೀತಾ ಇಲ್ಲ. ಹಾಗಂತ ಮಹತ್ ಕಾರ್ಯ ನಿಂತೋಗ್ಲಿಲ್ಲ. ಮಹತ್ ಕಾರ್ಯ ನಡೀತಾನೇ ಇದೆ, ನಡೀತಾ ಇದೆ, ನಡೀತಾ ಇದೆ. ಪಟ್ಟಣದಲ್ಲಿ ಅನೇಕ ವಿಧವೆಯರಿದ್ರು. ಏಲಿಯನನ್ನು ಪೋಷಣೆ ಮಾಡೋದಕ್ಕೆ ದೇವರು ನಿಯೋಗಿಸಲ್ಪಟ್ಟಿರುವಂಥ ಆ ವಿಧವೆ. ಪಟ್ಟಣದಲ್ಲಿ ಅನೇಕರು ಇರೋದಾದರೂ ರೋಗ ಸೌಖ್ಯ ಹೊಂದಬೇಕಾದ 12 ವರ್ಷದ ರಕ್ತ ಕುಸುಮ ರೋಗಿ. ಪಟ್ಟಣದಲ್ಲಿ ಅನೇಕರು ಸತ್ತರು. ಎಬ್ಬಿಸಿದ್ದು ಲಾಸರನ ಶವವನ್ನ. ಹಾಗಂತ ಪಟ್ಟಣದಲ್ಲಿ ಅನೇಕರಿಗೂ ಯಾವುದು ಬಿಡುಗಡೆ ಕಾಣ್ತಿಲ್ಲ ಅಂತ ನೀನು ಹೇಳೋ ಚಿಂತೆ ಮಾಡ್ತಾ ಇರುವಾಗ ನನ್ನ ದೇವರು ಹೇಳ್ತಾನೆ, ನಿನಗೊಂದು ನಿರೀಕ್ಷೆ ಇರಲಿ. ಡೋಂಟ್ ಲೂಸ್ ಯುವರ್ ಹೋಪ್. ಸೆರೆಯಲ್ಲಿ ಇರುವವರಿಗೂ ಒಪ್ಪಿದೆ. ಸುನಿರೀಕ್ಷೆಯಲ್ಲಿರುವವರೇ ಇವತ್ತು ನಮಗೊಂದು ಹೋಪ್ ಇದೆ. ನಾವು ವಾಪಸ್ ಬಂದೇ ಬರ್ತೀವಿ. ನಮಗೆ ನಷ್ಟವಾದದನ್ನು ನಾವು ಹಿಂತಿರುಗಿ ಪಡಿತೀವಿ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ನಾನು ಮಾಡಲಿಕ್ಕೆ ಹೋಗುವ ಕಾರ್ಯಗಳು. ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದನು, 70 ವರ್ಷಗಳ ನಂತರ I will bring you back. ಇಸ್ರಾಯೇಲ್ ಜನರಲ್ಲಿ ದೇವರು ಹೇಳಿದನು, ನಾನು ನಿಮ್ಮನ್ನು ರಿಸ್ಟೋರೇಷನ್ ಮಾಡ್ತೀನಿ, ನಿಮ್ಮನ್ನು ಪುನಃಸ್ಥಾಪನೆ ಮಾಡ್ತೀನಿ. ಬಟ್ ಎಲ್ಲರೂ ಮರ್ತೋದ್ರು, ಆದ್ರೆ ದಾನಿಯೇಲನು ಮರೀಲಿಲ್ಲ. ಅವನಿಗೆ ಗೊತ್ತಾಯ್ತು. ಅವನ ಗ್ರಂಥವನ್ನು ಓದ್ತಾ ಇರುವಾಗ ಯೆರೆಮೀಯನ ಪ್ರವಾದನೆಯನ್ನು ನೆನಪು ಮಾಡಿಕೊಂಡ. ಅವನು ಹೇಳ್ದ, ದಿಸ್ ಇಸ್ ದ ಟೈಮ್. ಇದು ಪುನಃಸ್ಥಾಪನೆಯ ಸಮಯ. ಯೆರೆಮೀಯನ 29:10-11 ಹೇಳ್ತದೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವತ್ತು ಎಲ್ಲೆಲ್ಲಿ ನಷ್ಟವಾಯಿತು ಅಂತ ಹೇಳಿದ್ರು, ನನ್ನ ದೇವರು ಹೇಳ್ತಾನೆ, ಅದು ಎಷ್ಟೇ ವರ್ಷಗಳಾಗಿರಲಿ, ನಿಮ್ಮ ತಾತನ ಸ್ವತ್ತು, ನಿಮ್ಮ ಪಿತ್ರಾರ್ಜಿತವಾದ ಆಸ್ತಿ ಆಗಿರ್ಬೋದು, ಏನೇ ನಷ್ಟವಾಗಿರಲಿ, ನನ್ನ ದೇವರು ಹೇಳ್ತಾನೆ, ನಿನಗೆ ದೇವರು ಪುನಃಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾನೆ. ಪುನಃಸ್ಥಾಪನೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಸಮ್ವೇರ್ ಸಮಥಿಂಗ್. ಹಲ್ಲೆಲೂಯಾ. ದೇವರ ಚಲನೆ ನಡೀತಾ ಇದೆ. ಈ ತಿಂಗಳು ನಿನಗೋಸ್ಕರ ದೇವರ ಮಹತ್ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ದಟ್ ಈಸ್ ನಾಟ್ ಎ ಆರ್ಡಿನರಿ ಕಾರ್ಯ. ಅದೊಂದು ಸಾಧಾರಣವಾದ ಕಾರ್ಯ ಅಲ್ಲ. ಅವನ ಮಹತ್ ಕಾರ್ಯ ನಿನಗಾಗಿ ಮಾಡಲಿಕ್ಕೆ ಹೋಗ್ತಾನೆ. ಪರಿಶುದ್ಧಾತ್ಮನೇ ಹೇಳಿದ್ರು, ಒಂದು, ನನ್ನ ಜನರಿಗೆ ಸಂತೋಷವನ್ನು ವಾಪಸ್ ಕೊಡ್ತೇನೆ, ಆನಂದವನ್ನು. 2, ಅವರ ಆರೋಗ್ಯವನ್ನು ನಾನು ವಾಪಸ್ ತರ್ತೀನಿ. 3, ಅವರ ಮಧ್ಯದಲ್ಲಿ ನಾನು ಮಹತ್ ಕಾರ್ಯ ಮಾಡ್ತೀನಿ. ದೇವರ ವಾಕ್ಯ ಹೇಳುತ್ತದೆ, ವಾಗ್ದಾನಗಳು ಮಾಡಿದವನು ನಂಬಿಗಸ್ತನು, ಅವನ ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ. ಅದರಿಂದ ನಾವೇನು ಮಾಡಬೇಕು? ಕೀರ್ತನೆಕಾರನ 24ನೇ ಕೀರ್ತನೆ 9ನೇ ವಾಕ್ಯ ಹೇಳ್ತದೆ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಹೌದು, ಓಪನ್ ಯುವರ್ ಹಾರ್ಟ್. ಹೃದಯದ ಬಾಗಿಲನ್ನು ತೆರೆಯಿರಿ. ಹೇ ದ್ವಾರಗಳೇ, ಪುರಾತನವಾದ ಕದಗಳೇ,
ಮಹಾಪ್ರಭಾವವುಳ್ಳ ಅರಸನು ಆಗಮಿಸುವ ಕಾಲ ಸಮೀಪವಾಗಿದೆ. ವಿಶ್ವಾಸಿಗಳೇ, ದೇವ ಮಕ್ಕಳೇ, ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಕರ್ತನ ಬರೋಣದ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಿಂದೆಂದು ಕಾಣದೇ ಇರುವ, ಹಿಂದೆಂದು ಕೇಳದೇ ಇರುವಂಥ, ಹಿಂದೆಂದು ಅನುಭವಿಸದೇ ಇರುವಂಥ ಘಟನೆಗಳು ನಮ್ಮ ಕಣ್ಣಿನ ಮುಂದೆ ತಾಂಡವಾಡ್ತಾ ಇದೆ. ಇದನ್ನು ಕಂಡು ಭೂಮಿ ಭಯಪಟ್ಟಿದೆ. ಭೂಮಿ ಮದ್ಯಪಾನ ಮಾಡಿದ ಮತ್ತಿನಲ್ಲಿ ಯಾವ ರೀತಿ ಅವನು ತುಳಿದಾಡ್ತಾನೋ ಹಾಗೆ ಭೂಮಿ ಆಡ್ತಾ ಇದೆ. ಇದರಲ್ಲಿರುವ ನಿವಾಸಿಗಳು ಗಲಿಬಿಲಿಗಾಗಿದ್ದಾರೆ. ಏನು ಸಂಭವಿಸುತ್ತೆ, ಏನಾಗುತ್ತೆ ಎಂಬ ಆತಂಕ ದಿನ ದಿನ ಕಾಡ್ತಾ ಇರುವಾಗ ದೇವರ ವಾಕ್ಯ ಹೇಳುತ್ತದೆ, ಹೆದರಬೇಡ, ನೀನು ಉಲ್ಲಾಸ ಪಡು. ಈ ತಿಂಗಳು ನಾನು ಪೂರ್ಣವಾಗಿ ಪುನಃ ಸ್ಥಾಪನೆ ಮಾಡ್ತೇನೆ. ನಿನ್ನ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ, ನಿನ್ನ ಕೆಲಸವನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ, ನಿನ್ನ ಸೇವೆಯನ್ನು ನಾನು ಎಸ್ಟಾಬ್ಲಿಷ್ ಮಾಡ್ತೇನೆ, ಸಭೆಯನ್ನು ಎಸ್ಟಾಬ್ಲಿಷ್ ಮಾಡ್ತೇನೆ, ನಿನ್ನ ಕುಟುಂಬವನ್ನು ಎಸ್ಟಾಬ್ಲಿಷ್ ಮಾಡ್ತೇನೆ. ಕಾರಣ ನಾನು ರೆಸ್ಟೋರೇಷನ್ ಮಾಡುವ, ಪುನಃಸ್ಥಾಪನೆ ಮಾಡುವ ದೇವರಾಗಿದ್ದೇನೆ. ಕಣ್ಣುಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಹಾಗಿರುವ ಸ್ಥಳಗಳಲ್ಲಿ ನೀವು ಎದ್ದು ನಿಂತ್ಕೊಳ್ರಿ. ಒಂದು ನಿಮಿಷ ನಿಮ್ಮ ಮನೆಗಳಿಂದ ಪ್ರಾರ್ಥನೆಯ ಶಬ್ದ ಮೊಳಗಲಿ. ಶತ್ರುವಿಗೆ ನೀನು ಸಂತೋಷ ಪಡೋದು ಅವನಿಗೆ ಇಷ್ಟ ಇಲ್ಲ. 30ನೇ ಕೀರ್ತನೆ ಹೇಳ್ತದೆ, ಕರ್ತನೇ, ನಾನು ನಿನ್ನನ್ನು ಕೊಂಡಾಡ್ತೇನೆ, ನಾನು ನಿನ್ನನ್ನು ಕೊಂಡಾಡ್ತೇನೆ. ಯೆಹೋವನೇ, ನಾನು ನಿನ್ನನ್ನು ಕೊಂಡಾಡೋದಕ್ಕೆ ಕಾರಣ ಏನು ಗೊತ್ತಾ? ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ನೀನು ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಾನು ನಿನ್ನನ್ನು ಕೊಂಡಾಡ್ತೇನೆ. ಶತ್ರು ಕಾಯ್ತಾ ಇದ್ದನು. ಅವನು ನಿನ್ನ ಸಂತೋಷವನ್ನು ಕಸದ, ನಿನ್ನ ಕುಟುಂಬದ ಸಂತೋಷವನ್ನು, ಲವಲವಿಕೆಯಲ್ಲಿದ್ದಂಥ ಕುಟುಂಬ ಜೀವಿತವನ್ನು ಅವನು ಕಸಿದುಕೊಂಡ. ಅನ್ಯೋನ್ಯವಾಗಿದ್ದಂಥ ದಾಂಪತ್ಯದಲ್ಲಿ ಶತ್ರು ಉಳಿ ಹಿಂಡದ. ಜಗಳ, ಭಿನ್ನತೆ, ಸಂಶಯ, ಹೊಡೆದಾಟ. ಇನ್ನು ಇದು ಮರುಕಳಿಸೋದಿಲ್ಲ, ಇದು ಇನ್ನು ಮರುಕಳಿಸೋದಿಲ್ಲ. The joy of the Lord is your strength. ಕರ್ತನ ಆನಂದವೇ ನಿಮ್ಮ ಆಶ್ರಯ. The joy of the Lord is your strength. ಆ ಸಂತೋಷ ನಿಮ್ಮಲ್ಲಿ ಮರಳಿ ಬರಲಿಕ್ಕೆ ಹೋಗುತ್ತೆ. ಜೂನ್ ತಿಂಗಳ ಮೊದಲನೇ ದಿವಸ ಆರಂಭದ ಗಳಿಗೆಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಂಬರ್ 1, ನಿಮ್ಮ ಸಂತೋಷ ವಾಪಸ್ ಬರ್ತಾ ಇದೆ. ನಂಬರ್ 2, ನಿಮ್ಮ ಆರೋಗ್ಯ ನಮ್ಮ ಸ್ವಾಸ್ಥ್ಯವಾಗಿದೆ. ಕರ್ತನೇ, ಸೌಖ್ಯ ಮಾಡು ಅಂತಲ್ಲ, ನನ್ನ ಸೌಖ್ಯವನ್ನು ನಾನು ಹೊಂದ್ಕೊಳ್ತಾ ಇದ್ದೀನಿ ಅಂತ ಹೇಳಬೇಕು. 3, ದೇವರಾತ್ಮನ ಹೇಳಿದನು, ನಿನಗಾಗಿ ನನ್ನ ಮಾತು ಕಾರ್ಯ ಮಾಡ್ತೀನಿ. ನಿನ್ನ ಕುಟುಂಬ, ನಿನ್ನ ಮನೆತನ, ನಿನ್ನ ಬಾಂಧವ್ಯ ಎಲ್ಲಿ ಹಾಳು ಬಿದ್ದೋಗಿದೆಯೋ ಪಟ್ಟಣ, ಅದನ್ನು ನಾನು ಪುನಃ ಕಟ್ತೀನಿ. ಐ ವಿಲ್ ರಿಸ್ಟೋರ್ ಇಟ್ ಬ್ಯಾಕ್. ಎಲ್ಲ ಕಣ್ಣುಗಳು ಮುಚ್ಚಲಿ, ಕೈಗಳನ್ನು ಮೇಲೆ ಕೆತ್ತಿ ದೇವರ ಸನ್ನಿಧಾನದಲ್ಲಿ ಆ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ ಒಮ್ಮೆ ಅನುಭವಿಸ್ರಿ. ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ. ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ. ಒಂದು ಅದ್ಭುತ
ಕಾಣುವಂತೆ ಮಾಡು ನೀ, ಒಂದು ಅದ್ಭುತ ಕಾಣುವಂತೆ ಮಾಡು ನೀ. Hallelujah, 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 hallelujah. ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ. ಈ ದಿನವೇ ಮಾಡು ನೀ, ಇಳಿದು ಬಂದು ಮಾಡು ನೀ. ಒಂದು ಅದ್ಭುತ ಕಾಣುವಂತೆ ಮಾಡು ನೀ, ಒಂದು ಅದ್ಭುತ ಕಾಣುವಂತೆ ಮಾಡು ನೀ. ಆ ಕೈಗಳನ್ನ ಮೇಲೆ ಕೆತ್ತೇಳ್ರಿ. Hallelujah, 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 hallelujah. Yes, right now. Hallelujah, hallelujah, hallelujah. Yeshua. 38 ವರ್ಷಗಳಿಂದ ಬೆಥೆಸ್ದಾ ಕೊಳದ ಬಳಿ ಬಿದ್ದವನನ್ನ ಕಂಡು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದ ಹಾಗೆ ಇವತ್ತು ಯೇಸುವಿನ ನಾಮದಲ್ಲಿ ಎಲ್ಲ ಬೇನೆಗಳು, ಎಲ್ಲ ರೋಗಗಳು ಇವತ್ತು ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ನಾವು heal up now. ಸೌಖ್ಯವಾಗಲಿ. I command in Jesus name. ಚರ್ಮ ರೋಗವಾಗಿರ್ಬೋದು, ಅಲರ್ಜಿ ರೋಗವಾಗಿರ್ಬೋದು, ಮೂಳೆಗಳು ಯಥಾಸ್ಥಾನಕ್ಕೆ ಬರಲಿ, ಮೂಳೆಗಳು ಯಥಾಸ್ಥಾನಕ್ಕೆ ಬರಲಿ, ಸ್ನಾಯುಗಳು ಯಥಾಸ್ಥಾನಕ್ಕೆ ಬರಲಿ, ನರಗಳು ಯಥಾಸ್ಥಾನಕ್ಕೆ ಬರಲಿ. ನಾವು ರಿಸ್ಟೋರ್. ಅದಾದ ಸೃಷ್ಟಿಕರ್ತನು ಸೃಷ್ಟಿ ಮಾಡಿದಾಗ ಇದ್ದ ರೀತಿಯಲ್ಲೇ ಯಥಾಸ್ಥಾನಕ್ಕೆ ಬರಲಿ, ಪುನಃಸ್ಥಾಪನೆ ಆಗಲಿ. ಫೈನಾನ್ಸ್, ಹಣಕಾಸು ಯಥಾಸ್ಥಾನಕ್ಕೆ ಬರಲಿ, ಬಿಸ್ನೆಸ್ ಯಥಾಸ್ಥಾನಕ್ಕೆ ಬರಲಿ. ಯೇಸುವಿನ ನಾಮದಲ್ಲಿ ನಷ್ಟವಾದ ಆನಂದ ಯಥಾಸ್ಥಾನಕ್ಕೆ ಬರಲಿ. ಭಾರ ಹೋಗಲಿ, ನಿರಾಶೆ ಹೋಗಲಿ, ಎಲ್ಲ ದುಃಖಗಳು ಹೋಗಲಿ, ಎಲ್ಲ ಕೇಡುಗಳು ಹೋಗಲಿ, ಎಲ್ಲ ಭಯ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಈ ತಿಂಗಳು ಜೂನ್ ತಿಂಗಳಲ್ಲಿ ನನ್ನ ಜನ ಮಹತ್ ಕಾರ್ಯವನ್ನು ಕಾಣ್ತಾರೆ. ಅದನ್ನು ನಾವು ನಂಬುತ್ತೇವೆ. ಜೀವ ಉಳ್ಳ ದೇಶದಲ್ಲಿ, ಜೀವ ಉಳ್ಳ ಲೋಕದಲ್ಲಿ ನಮ್ಮ ದೇವರು ನಮಗಾಗಿ ಮಾಡುವ ಅದ್ಭುತ ಮಹತ್ ಕಾರ್ಯವನ್ನು ನಮ್ಮ ಕಣ್ಣಿನಿಂದ ನಾವು ಕಾಣ್ತೇವೆ. ಅನ್ಯರ ಕಣ್ಣುಗಳಿಂದ ಅಲ್ಲ, ನನ್ನ ಸ್ವಂತ ಕಣ್ಣಿನಿಂದ ನಾನು ಕಾಣ್ತೇನೆ. ನಮ್ಮ ಸ್ವಂತ ಕಣ್ಣುಗಳಿಂದ ನಾವು ಕಾಣ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪೂರ್ಣವಾದಂಥ ಪುನಃಸ್ಥಾಪನೆಗಾಗಿ, ಆ ಟೋಟಲ್ ರೆಸ್ಟೋರೇಷನ್ಗಾಗಿ ಸ್ತೋತ್ರ ಹೇಳ್ತೇವೆ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಈ ನಿಮಿಷದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಈಗೋ ನಿನ್ನ ಯಜ್ಞಾಲಯದಲ್ಲಿ, ಯಜ್ಞ ವೇದಿಯಿಂದ ರಿಲೀಸ್ ಮಾಡ್ತಾ ಇದ್ದೀನಿ. ಆ ಬೆಂಕಿಯನ್ನು, ಪರಲೋಕದಿಂದ ಇಳಿದ ಆ ಬೆಂಕಿಯನ್ನು ಈಗ ನಿನ್ನ ಜನರ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಪುನಃಸ್ಥಾಪನೆ ಆಗಲಿ, ರೆಸ್ಟೋರೇಷನ್ ಆಗಲಿ. ಟೋಟಲ್ ರೆಸ್ಟೋರೇಷನ್, ದ ಮಂತ್ ಆಫ್ ಟೋಟಲ್ ರೆಸ್ಟೋರೇಷನ್, ಪೂರ್ಣ ಪುನಃಸ್ಥಾಪನೆ ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಸಂಭವಿಸಲಿ. ಹಾಗೆ ಮಾಡಿರೋದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಫಾರ್ ದ ವರ್ಡ್. ವಂದನೆ ಯೇಸುವೆ, ನಿನ್ನ ಪ್ರವದನೆಗಾಗಿ ಸ್ತೋತ್ರ, ಶಬ್ದಕ್ಕಾಗಿ, ಪ್ರವದನೆ ಶಬ್ದಕ್ಕಾಗಿ ಸ್ತೋತ್ರ. ವಿ ರಿಸೀವ್. ನಾವು ಅದನ್ನು ನಂಬುತ್ತೇವೆ, ನಾವು ಅದನ್ನು ಹೊಂದಿಕೊಳ್ತಾ ಇದ್ದೇವೆ ಸ್ವಾಮಿ. ನೀನಾಗೆ ಮಾಡಿರೋದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ ಮಾತ್ರ. ನೀನು ಎಷ್ಟೇ ಮಹತ್ ಕಾರ್ಯ ಮಾಡಿದ್ರು, ಎಷ್ಟೇ ಉನ್ನತವಾಗಿ ನಮ್ಮನ್ನು ಆಶೀರ್ವಾದರು, ಮಹಿಮೆ ನಿನಗೆ ಮಾತ್ರ. ನಿನ್ನ ಮಹಿಮೆಯಲ್ಲಿ ನಾವು ಯಾರು ಕೈ ಹಾಕೋದಿಲ್ಲ. ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಎಲ್ಲ ಘನ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.
ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ನೀನು ಕೊಟ್ಟಂಥ ವಾಗ್ದಾನ ಸಂದೇಶದ ಸಂಗಡವಾಗಿಯೂ, ಕೇಳಲ್ಪಟ್ಟಂಥ ವೀಕ್ಷಿಸಿದ ಎಲ್ಲ ದೇವಜನರ ಸಂಗಡವಾಗಿಯೂ ಇಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಆಮೇನ್. ನಮಗೆ ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. God richly bless you all. Thank you so much for watching us. ನೀವು ನಮ್ಮನ್ನು ವೀಕ್ಷಿಸ್ತಾ ಇರೋದ್ರಲ್ಲಿ ಭಾಳ ಸಂತೋಷ ಇದೆ. God bless you. ಶುಭ ದಿನ. Have a blessed day.